ವೃಷಭ ನಂದಕಿಶೋರ್ ಅವರು ಡೈರೆಕ್ಟ್ ಮಾಡಿ ಮೋಹನ್ ಲಾಲ್ ಹಾಗೂ ಸಮರ್ಜಿತ್ ಲಂಕೇಶ್ ಅವರು ಆಕ್ಟ್ ಮಾಡಿರುವಂತ ಈ ಫ್ಯಾಂಟಸಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತೀನಿ. ನಿರ್ದೇಶಕರು ತಗೊಂಡಂತ ಕಾನ್ಸೆಪ್ಟ್ ಚೆನ್ನಾಗಿದ್ರು ಕೂಡ ಅದನ್ನ ತೆರೆಯ ಮೇಲೆ ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇದು ಮೋಹನ್ ಲಾಲ್ ಅವರ ಸಿನಿಮಾ ಅನ್ನೋದಕ್ಕಿಂತ ಸಮರ್ಜಿತ್ ಲಂಕೇಶ್ ಅವರ ಮಲಯಾಳಂ ಡೆಬ್ಯೂ ತರ ಕಾಣುತ್ತೆ. ಎಂಟೈರ್ ಸಿನಿಮಾದಲ್ಲಿ ಮೋಹನ್ ಲಾಲ್ ಅವ್ರಿಗಿಂತ ಇವರಿಗೇನೆ ಹೆಚ್ಚಿನ ಸ್ಕೋಪ್ ಇದೆ. ಈ ಮೂವಿ ಟೀಮ್ ಇದೊಂದು ಪೀರಿಯಾಡಿಕ್ ಡ್ರಾಮಾ ಅಂತ ಹೇಳಿ ಹೆಚ್ಚಿನ ಪ್ರಚಾರವನ್ನೇ ಮಾಡಿತ್ತು. ಸುಮಾರು 70 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತ ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 1 ಕೋಟಿ ಕೂಡ ದಾಟಿಲ್ವಂತೆ. ಅಂದ್ರೆ ಡಿಸಾಸ್ಟರ್ ಕಡೆಗೆ ಸಾಗ್ತಿದೆ ಈ ಸಿನಿಮಾ. ಇನ್ನು ಈ ಸಿನಿಮಾದ ಕತೆ 2 ಡಿಫರೆಂಟ್ ಟೈಮ್ ಲೈನ್ಸ್ ಅಲ್ಲಿ ನಡೆಯುತ್ತೆ. ಒಂದು ಪ್ರೆಸೆಂಟ್ ಆದ್ರೆ ಮತ್ತೊಂದು ರಾಜರ ಕಾಲದ್ದು. ಆದಿದೇವ್ ವರ್ಮಾಗೆ ತನ್ನ ಹಿಂದಿನ ಜನ್ಮದ ನೆನಪುಗಳು ಆಗಾಗ ಕಾಡ್ತಿರ್ತವೆ. ಈ ವಿಷಯ ತಿಳಿದಂತ ಇವನ ಮಗ ತೇಜ್ ಈ ಸಮಸ್ಯೆಯ ಪರಿಹಾರಕ್ಕಾಗಿ ತನ್ನ ತಂದೆಯ ಊರಾದ ದೇವನಗರಿಗೆ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ತೇಜ್ಗೂ ಕೂಡ ತನ್ನ ಹಿಂದಿನ ಜನ್ಮದ ನೆನಪುಗಳು ಹಾಂಟ್ ಮಾಡ್ತವೆ. ಇವರಿಬ್ಬರ ಈ ಪುನರ್ಜನ್ಮದ ರಹಸ್ಯವನ್ನ ತಿಳ್ಕೋಬೇಕಾದ್ರೆ ನೀವು ಈ ಸಿನಿಮಾನ ನೋಡ್ಬೇಕಾಗತ್ತೆ. ನಂದಕಿಶೋರ್ ಅವ್ರನ್ನ ಒಂದು ವಿಷಯದಲ್ಲಿ ಅಪ್ರಿಸಿಯೇಟ್ ಮಾಡ್ಲೇಬೇಕು. ಅದೇನ್ ಹೇಳಿ ಮೋಹನ್ ಲಾಲ್ ಅವ್ರ ಕೈಯಲ್ಲಿ ಈ ಸಿನಿಮಾನ ಓಕೆ ಮಾಡಿಸಿದ್ರು ಅಂತ. ಯೂಶುವಲಿ ನಂದಕಿಶೋರ್ ಅವರ ಸಿನಿಮಾಗಳಲ್ಲಿ ಸ್ವಲ್ಪ ಕ್ರಿಂಜ್ ಎಲಿಮೆಂಟ್ಸ್ ಇರುತ್ತೆ. ಆದ್ರೆ ಖುಷಿ ವಿಷಯ ಏನಂದ್ರೆ ಈ ಸಿನಿಮಾದಲ್ಲಿ ಅದಿಲ್ಲ. ನಿರ್ದೇಶಕರು ಟೆಕ್ನಿಕಲ್ ಗಿಂತ ಎಮೋಷನಲ್ ಆಸ್ಪೆಕ್ಟ್ಸ್ ಕಡೆನೆ ಹೆಚ್ಚಾಗಿ ಗಮನ ಕೊಟ್ಟಿದ್ದಾರೆ. ಆದ್ರೆ ನೋಡೋ ಪ್ರೇಕ್ಷಕನಿಗೆ ಆ ಎಮೋಷನ್ಸ್ ಕನೆಕ್ಟ್ ಆಗೋದಿಲ್ಲ. ಇಂಟರ್ವಲ್ ಬ್ಯಾಂಕ್ ಖಂಡಿತ ನಿಮ್ಮನ್ನ ಶಾಕ್ ಮಾಡುತ್ತೆ. ಸಿನಿಮಾದಲ್ಲಿ ಸಾಕಷ್ಟು ಕಡೆ AI ಬಳಸಿದ್ದಾರೆ. ಟೆಕ್ನಿಕಲಿ ಈ ಸಿನಿಮಾ ಇನ್ನೂ ಸ್ವಲ್ಪ ಬೆಟರ್ ಆಗಬಹುದಾಗಿತ್ತು. ಮೋಹನ್ ಲಾಲ್ ಅವರು 2 ಪಾತ್ರಗಳನ್ನ ಸಲೀಸಾಗಿ ನಿಭಾಯಿಸಿದ್ದಾರೆ. ಸಮರ್ಜಿತ್ ಲಂಕೇಶ್ ಅವರು ಆಕ್ಷನ್ ದೃಶ್ಯಗಳಲ್ಲಿ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ರಾಗಿಣಿ ಅವ್ರಿಗೂ ಕೂಡ ಒಂದೊಳ್ಳೆ ಪಾತ್ರ ಸಿಕ್ಕಿದೆ. ಇಲ್ಲಿ ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಒಟ್ಟಾರೆ ಹೇಳೋದಾದ್ರೆ ಈ ಸಿನಿಮಾನ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡೋದು ಸ್ವಲ್ಪ ಕಷ್ಟನೇ. OTT ಬಂದ್ಮೇಲೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಾಗಿರುತ್ತೆ ವೃಷಭ ಸಿನಿಮಾದ ಬಗ್ಗೆ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.